ಒಂದೂರಲ್ಲಿ ಒಬ್ಬ ಅಂಬರೀಷ ಎಂಬ ರಾಜ ಇರ್ತಾನೆ. ಅವನು ಅವ್ರ ಹೆಂಡತಿ ತುಂಬ ದೇವರುಗಳಿಗೆ ನಡ್ಕೊಳ್ತಾ ಇರ್ತಾರೆ, ತುಂಬ ವ್ರತಗಳನ್ನೆಲ್ಲ ಮಾಡ್ತಾ ಇರ್ತಾರೆ, ತುಂಬ ದಯಾಳು ಆಗಿರ್ತಾರೆ ಇಬ್ಬರು. ಅವರು ಏಕಾದಶಿನ ಮಾಡ್ತಿರ್ತಾರೆ. ಏಕಾದಶಿ ದಿನ ಉಪವಾಸ ಮಾಡ್ಕೊತ ನೆಕ್ಸ್ಟ್ ದಿನ ಗೋದಾನ ಮಾಡ್ತಿರ್ತಾರೆ. ಅಲ್ಲಿಗೆ ಇವರು ದುರ್ವಾಸ ಋಷಿಮುನಿಗಳು ಬರ್ತಾರೆ. ಅವರು 88,000 ಶಿಷ್ಯನ ಜೊತೆ ಬರ್ತಾರೆ. ಬಂದ ತಕ್ಷಣ ಅಂಬರೀಷ ರಾಜ ಏನು ಮಾಡ್ತಾನಂದರೆ ಅವರಿಗೆ ಕೂರಿಸಿ ನೀವು ಬಂದಿರೋದು ನಮ್ಮ ಜನ್ಮ ಪಾವನನೇ ಆಯಿತು ಅಂತ ಹೇಳಿ ಅವರ ಹತ್ರ ಆಶೀರ್ವಾದ ತಗೊಂಡು ನನ್ನಿಂದ ನಿಮಗೆ ಏನಾಗಬೇಕು ಅಂತ ದುರ್ವಾಸ ಋಷಿಮುನಿಗಳಿಗೆ ಕೇಳ್ತಾನೆ. ಆವಾಗ ದುರ್ವಾಸ ಋಷಿಮುನಿ, ನಾನು ಮತ್ತು ನನ್ನ ಶಿಷ್ಯರು ತುಂಬ ದೂರದಿಂದ ಬಂದಿದ್ದೀವಿ, ನಮಗೇನಾದರೂ ಸ್ವಲ್ಪ ಊಟ ಉಪಚಾರ ಮಾಡು ಅಂತ ಹೇಳ್ತಾರೆ. ಸರಿ ಋಷಿಮುನಿಗಳೇ, ನೀವು ಎಲ್ಲ ಕೈಕಾಲು ತಗೊಂಡು ಬನ್ನಿ, ನಾನು ನಿಮಗೆ ಅಷ್ಟರಲ್ಲಿ ಎಲ್ಲ ಅಡುಗೆ ಮಾಡಿಸಿರ್ತೀನಿ ಅಂತ ಅಂಬರೀಷ ರಾಜ ಹೇಳ್ತಾನೆ. ಆವಾಗ ದುರ್ವಾಸ ಮತ್ತು ಅವನ ಶಿಷ್ಯಂದಿರು ನದಿ ಹತ್ರ ಹೋಗ್ತಾರೆ. ನದಿ ಹತ್ರ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಶಿಷ್ಯರು ಕೇಳ್ತಾರೆ, ಶಿಷ್ಯಂದ್ರಲ್ಲ, ನಮ್ಮದು ಸ್ನಾನ ಆಯಿತು ಗುರುಗಳೇ, ನಾವು ಊಟ ಮಾಡೋಕ್ಕೆ ಹೋಗ ಅಂತ. ಅವಾಗ ದುರ್ವಾಸ ಏನು ಹೇಳ್ತಾರೆ ಅಂದರೆ, ಅವರು ಅಡುಗೆ ಮಾಡೋಕ್ಕೆ ಇದು ಟೈಮ್ ಬೇಡವಾ, ಯಾಕೆ ಅಷ್ಟು ಇದು ಮಾಡ್ತಿದ್ದೀರ, ಹೋಗಲ್ಲ ತಡೀರಿ ಅಂತ ಹಿಂಗೆ ದೂಡ್ತಾ ಇರ್ತಾನೆ ದುರ್ವಾಸ ಮುನಿ. ಅಂಬರೀಷ ಆಲ್ರೆಡಿ ಎಲ್ಲ ಅಡುಗೆ ಮಾಡ್ಕೊಂಡೆಲ್ಲ ಕಾಯ್ತಾ ಇರ್ತಾರೆ ದುರ್ವಾಸ ಋಷಿಮುನಿಗಳು ಇನ್ನೂ ಬರೋದೇ ಇಲ್ಲ. ಇವರು ಅಂಬರೀಷ ರಾಜರು ಕಾಯ್ತಾ ಇರ್ತಾರೆ. ಅವರು ಏಕಾದಶಿ ಮುಗಿಸಿ ಅವ್ರ ಪಾಲನೆಗೋಸ್ಕರ ಕಾಯ್ತಾ ಇರ್ತಾರೆ. ಬರ್ತಾರೆ ಋಷಿಮುನಿಗಳು, ಫಸ್ಟ್ ಅವರಿಗೆಲ್ಲ ಊಟ ಇದು ಮಾಡಿಸಿ ನಾವು ಆಮೇಲೆ ಪಾಲನೆ ಮಾಡೋಣ ಅಂತ ಅವ್ರ ಹೆಂಡತಿ ಕಾಯ್ತಾ ಇರ್ತಾರೆ. ಎಷ್ಟು ಕಾದರೂ ಕೂಡ ಅಂಬರೀಷ ಋಷಿಮುನಿಗಳು ಅವ್ರ ಶಿಷ್ಯಂದರು ಬರೋದೇ ಇಲ್ಲ. ಆಮೇಲೆ ಅವರು ಪಾಲನೆ ಮಾಡ್ತಾರೆ. ಇವರು ಏನು ಇಷ್ಟೊಂದು ಟೈಮ್ ಆಯಿತು, ಪಾಲನೆಗೂ ಸಮಯ ಮೀರ್ತಿದೆ ಅಂತ ಹೇಳಿ ಗಂಡ ಹೆಂಡತಿ ಪಾಲನೆ ಮಾಡ್ತಾರೆ. ಆಮೇಲೆ ದುರ್ವಾಸ ಋಷಿಮುನಿಗಳು ಮತ್ತು ಅವ್ರ ಶಿಷ್ಯಂದರು ಬರ್ತಾರೆ. ನಮ್ಮದೆಲ್ಲ ಶುಚಿಗೊಂಡ್ವಿ, ನಮಗೆ ಊಟ ಬಡಿಸು ಅಂತ ಅಂಬರೀಷ ರಾಜಗೆ ಹೇಳ್ತಾನೆ. ಖಂಡಿತ ಋಷಿಮುನಿಗಳೇ, ಎಲ್ಲ ಸಿದ್ಧರಾಗಿ ಬಡಿಸ್ತೀನಿ, ಬಟ್ ನಾನು ನಿಮಗೆ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾನೆ. ನನ್ನಿಂದ ತುಂಬ ಸ್ವಲ್ಪ ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾನೆ. ಹೌದಾ, ಏನಾಗಿದೆ ದೊರೆ, ನಿಮ್ಮಿಂದ ತಪ್ಪು ಆ ಥರದ್ದು ಏನಾಗಿದೆ ಅಂತ ದುರ್ವಾಸ ಋಷಿಮುನಿ ಕೇಳ್ತಾನೆ. ನಾನು ನಿಮ್ಮನ್ನು ಬಹಳ ಹೊತ್ತು ಕಾಯ್ದೆ, ನೀವು ಬರಲಿಲ್ಲ, ಎಲ್ಲಾದರೂ ಮರ್ತಿ ಹೋಗಿದ್ದೀರೇನೋ ಅಂದ್ಕೊಂಡು ನಾನು ಪಾಲನೆ ಮಾಡಿದೆ ಅಂತ ಹೇಳ್ತಾರೆ. ಆವಾಗ ದುರ್ವಾಸ ಋಷಿಮುನಿಗಳಿಗೆ ಕೆಟ್ಟ ಕೋಪ ಬರುತ್ತೆ. ಏನು, ನೀವು ಆಲೆ ಇದು ಮಾಡಿಬಿಟ್ಟಿದ್ದು ನಾವು ತಿನ್ನಬೇಕಾ ಅಂತ ಕೇಳ್ತಾರೆ. ಇಲ್ಲ ಋಷಿಮುನಿಗಳೇ, ನಾವು ಪಾಲನೆಗೋಸ್ಕರ 2 ಅಗಳು ಅನ್ನ ಅಷ್ಟೇ ತಿಂದಿರೋದು, ನಾವು ಅದನ್ನು ಏನು ಇದು ಮಾಡಿಲ್ಲ, ನಿಮಗೋಸ್ಕರ ಭಾಳ ಹೊತ್ತು ಕಾದ್ವಿ ಅಂತ ಹೇಳ್ತಾನೆ. ಅಂಬರೀಷ ರಾಜ ಅವನು ಹೇಳ್ತಾನೆ, ನಾನು ಬರೀ 1-2 ಅಗಳ ತಿಂದಿದ್ದು ಅಷ್ಟೇ ಗುರುಗಳೇ ಪಾಲನೆಗೋಸ್ಕರ, ಅಂದರೆ ನಾನೇನು ನಿಮಗೆ ಗೌರವ ಇಲ್ಲ, ಏನು ಆ ಥರ ಇದು ಮಾಡಿಲ್ಲ ಅಂತ ಹೇಳ್ತಾನೆ. ಅಂದು ಋಷಿಮುನಿಗಳ ಕೋಪ ನೆತ್ತಿಗೆ ಇರುತ್ತೆ. ಈ ತಿಂದಿದ್ದಷ್ಟೇ ಇರಲಿ, ನಮಗೆ ಅಪಮಾನ ಮಾಡಿದ್ದೀಯಾ, ನಮ್ಮನ್ನು ಕಾಯಲಿಲ್ಲ ನೀನು ಅಂತ ಋಷಿಮುನಿಗಳು ವಿನಾಕಾರಣ ಕೋಪಗೊಂಡ್ಕೊಂಡು ಅವರ ಜಟೆಯಿಂದ ಒಂದು ಎಳೆಯನ್ನು ತೆಗೆದು ನೆಲಕ್ಕೆ ಅಪ್ಪಳಿಸ್ತಾರೆ. ಅಲ್ಲಿಂದ ಒಬ್ಬ ಬೆಂಕಿ ಎಲ್ಲ ಹತ್ಕೊಂಡು ಒಬ್ಬ ವಿಕಾರವಾದ ರಾಕ್ಷಸನ ಹುಡ್ತಾನೆ. ಅವನ ಹೆಸರು ಕೃತ್ಯ ಅಂತ. ಕೃತ್ಯ ರಾಕ್ಷಸ ಏನು ಮಾಡ್ತಾನೆ, ಅಂಬರೀಷನ್ನ ಕೊಲ್ಲಲು ಬರ್ತಾನೆ. ಆವಾಗ ಅಂಬರೀಷ ಏನು ಹೆದರ್ಕೊಳ್ಳಲ್ಲ, ಅಲ್ಲೇ ಧ್ಯಾನದಲ್ಲಿ ಕುಳ್ಕೊಂಡು ಮಹಾವಿಷ್ಣುನ ನೆನೆಸ್ಕೊತಾನೆ. ಮಹಾವಿಷ್ಣು ನಾರಾಯಣ, ನನ್ನದಲ್ಲದ ತಪ್ಪಿಗೆ
ವಿನಾಕಾರಣ ಋಷಿಮುನಿಗಳು ನನ್ನ ಮೇಲೆ ಕೋಪ ಮಾಡಿಕೊಂಡು ಈ ಥರ ಒಬ್ಬ ರಾಕ್ಷಸ ಉದಯಿಸಿದ್ದಾನೆ, ಅವನು ನನ್ನನ್ನು ಕೊಲ್ಲೋಕೆ ಬರ್ತಿದ್ದಲ್ಲ ಅಂತ ಕಾಪಾಡು ಕಾಪಾಡು ಅಂತ ಅಂಬರೀಷ ರಾಜ ಮಹಾವಿಷ್ಣುನ ಕೇಳ್ಕೊತಾನೆ. ಆವಾಗ ವಿಷ್ಣುಗೆ ನನ್ನ ಭಕ್ತ ಯಾರೋ ಒಬ್ಬರು ನನ್ನ ಕರಿತಾ ಇದ್ದಾನಲ್ಲ ಅಂತ ಅನಿಸಿ ಅವನು ಕೂಡಲೇ ಎದ್ದು ಬರ್ತಾನೆ. ಮೇಲಿಂದ ನೋಡ್ಬೇಕಾದ್ರೆ ಅವನಿಗೆಲ್ಲ ಅರ್ಥ ಆಗುತ್ತೆ. ಕೂಡಲೇ ತನ್ನ ಸುದರ್ಶನ ಚಕ್ರವನ್ನು ಬಿಡ್ತಾನೆ. ಕೊಲ್ಲಲು ಹೋಗ್ತಿದ್ದ ರಾಕ್ಷಸನ ಅದು ಕತ್ತರಿಸುತ್ತೆ. ಕೊನೆಗೆ ಆ ಸುದರ್ಶನ ಚಕ್ರ ಋಷಿ ಮುನಿಗಳ ಹತ್ರ ತಿರುಗುತ್ತೆ. ಋಷಿ ಮುನಿಗಳಿಗೆ ತುಂಬ ಭಯ ಆಗುತ್ತೆ. ಓಡೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ತಕ್ಷಣ ಓಡಿ ಬಂದು ಇಂದ್ರನ ಹತ್ರ ಬರ್ತಾರೆ. ಇಂದ್ರ, ಇದು ಸುದರ್ಶನ ಚಕ್ರ ನನ್ನನ್ನು ಬೆನ್ನಟ್ಟಿಸ್ಕೊಂಡು ಬರ್ತಾನೆ ಇದೆ, ಇದರಿಂದ ನನ್ನ ಕಾಪಾಡು. ಮಹಾವಿಷ್ಣುನ ಸುದರ್ಶನ ಚಕ್ರ ಇದು, ನಾನು ಹೆಂಗೆ ಕಾಪಾಡಲಿ ಗುರುಗಳೇ? ನೀವು ಬ್ರಹ್ಮನ ಹತ್ರ ಹೋಗಿ ಅಲ್ಲಿಂದನೇ ಏನಾದರೂ ನಿಮಗೆ ಪರಿಹಾರ ಸಿಗ್ಬೋದು ಅಂತ ಹೇಳ್ತಾನೆ. ಋಷಿಮುನಿಗಳು ಬ್ರಹ್ಮದೇವನ ಬಳಿ ಕೂಡ ಓಡೋಗ್ತಾರೆ. ಅಲ್ಲಿ ಬ್ರಹ್ಮದೇವ ನನ್ನನ್ನು ಕಾಪಾಡು, ಸುದರ್ಶನ ಚಕ್ರ ನನ್ನನ್ನು ಬೆನ್ನಟ್ಟಿಸ್ಕೊಂಡು ಬರ್ತಾನೆ ಇದೆ ತಾಗಕ್ಕೆ ಅಂತ ಆ ಬ್ರಹ್ಮನೂ ಅದೇ ಹೇಳ್ತಾನೆ. ಮಹಾವಿಷ್ಣುವಿಂದು ಚಕ್ರ ಇದೆಲ್ಲ ತಡೆಯೋ ಶಕ್ತಿ ನಮಗೂ ಇಲ್ಲ, ನೀನು ಮಹಾವಿಷ್ಣು ಹತ್ರನೇ ಹೋಗಿ ಕೇಳಬೇಕು ಅಂತ ದುರ್ವಾಸ ಋಷಿಮುನಿಗಳಿಗೆ ಹೇಳ್ತಾನೆ. ಕೊನೆಗೆ ದುರ್ವಾಸ ಋಷಿಮುನಿ ಏನು ಗೊತ್ತಾಗ್ದಲೇ ಮಹಾವಿಷ್ಣು ಹತ್ರ ಹೋಗಿ, ದೇವ ನನ್ನನ್ನು ಕ್ಷಮಿಸು, ಏನು ಇದು ಚಕ್ರ ನನ್ನನ್ನು ಬೆನ್ನಟ್ಟಿಸ್ಕೊಂಡು ಬರ್ತಾ ಇದೆ ಅಂತ ಹೇಳಿದಾಗ ಆವಾಗ ಮಹಾವಿಷ್ಣು ಹೇಳ್ತಾನೆ, ಆ ಅಂಬರೀಷ ರಾಜ ತಪ್ಪು ಮಾಡಿದ್ದೇನು, ಅವನು ಏನು ತಪ್ಪು ಮಾಡ್ದ? ಅವನ ಪಾಲನೆಗೋಸ್ಕರ ಎರಡು ಅಗಲು ತಿಂದ, ನೀನೇ ವಿನಾಕಾರಣ ತಪ್ಪು ಮಾಡಿರೋದು. ನಿನಗೆ ಆ ದೈತ್ಯನನ್ನು ಹುಟ್ಟಿಸಿದ್ದಕ್ಕೆ ಅವನು ತಪ್ಪಿಲ್ಲದ ಕಾರಣ ಅದನ್ನು ಸಾಯಿಸೋಕ್ಕೆ ಹೋಗ್ತಿತ್ತು. ಸುದರ್ಶನ ಚಕ್ರ ಅವನನ್ನು ಸಾಯಿಸ್ತು, ಇಲ್ಲಾಂದರೆ ಅವನ ಗತಿ ಏನು? ಅದಕ್ಕೆ ನೀನು ಅವನಿಗೆ ಕ್ಷಮೆ ಕೇಳೋವರೆಗೂ ನೀನೆಲ್ಲೇ ಹೋಗಿ ಬಚ್ಚಿಕೊಂಡ್ರು ಸುದರ್ಶನ ಚಕ್ರ ನಿನ್ನ ಕತ್ತರಿಸಕ್ಕೆ ಬರ್ತಾನೆ ಇರುತ್ತೆ ಅಂತ ಹೇಳ್ತಾನೆ. ಆವಾಗ ದುರ್ವಾಸ ಋಷಿಮುನಿಗಳಿಗೆ ತುಂಬ ಭಯಗೊಂಡು ಅಂಬರೀಷ ರಾಜನ ಹತ್ರ ಓಡೋಡ್ಕೊಂಡು ಬಂದು, ರಾಜ, ನನ್ನಿಂದ ತುಂಬ ತಪ್ಪಾಯಿತು, ನನ್ನನ್ನು ಕ್ಷಮಿಸಿ, ಇನ್ನು ಮುಂದೆ ನಾನು ಈ ಥರ ತಪ್ಪು ಮಾಡಲ್ಲ ಅಂತ ದುರ್ವಾಸ ಋಷಿಮುನಿಗಳು ಅವ್ರ ಹತ್ರ ಕ್ಷಮೆ ಕೇಳ್ತಾರೆ ರಾಜನ ಹತ್ರ. ರಾಜ ಅದನ್ನೇನು ಮನಸ್ಸಲ್ಲಿ ಇಟ್ಕೊಳ್ದೆ, ಗುರುಗಳೇ ನನ್ನಿಂದನೂ ತಪ್ಪಾಗಿದೆ, ನಾನು ಪಾಲನೆ ಮಾಡಬಾರ್ದು ಅಂತ ಅವರು ರಾಜಂದು ತಪ್ಪಿಲ್ಲದಿದ್ರೂ ಕೂಡ ಅವನು ಕ್ಷಮೆ ಯಾಚಿಸ್ತಾನೆ. ಏನೋ ತೋರಿಸಿದೆ ದುರ್ವಾಸ ಋಷಿಮುನಿಗಳು ಮತ್ತು ಅವ್ರ ಶಿಷ್ಯಂದರು ತಲೆ ಬಾಗಿಸ್ಕೊಂಡು ಅಲ್ಲಿಂದ ಹೋಗ್ತಾರೆ. ಕೊನೆಗೆ ಜೀವನಾದರೂ ಹೊಡಿತಲ್ಲ, ಇವನು ವಿಷ್ಣುವಿನ ಮಹಾಭಕ್ತ ಅಂತ ಅವನಿಗೆ ಅರ್ಥನೂ ಆಯಿತು ದುರ್ವಾಸ ಋಷಿಮುನಿಗಳಿಗೆ. ಅಲ್ಲಿಂದ ಅವ್ರು ಹೋಗ್ತಾರೆ. ಆಮೇಲೆ ಈ ಕತೆ ಏನಂತ ಹೇಳ್ಬೇಕಂದ್ರೆ, ಎಷ್ಟೇ ನಾವು ಶಕ್ತಿಯಾಗಿದ್ರು ವಿವೇಕವಂತರಾಗಿದ್ರೂ ಕೂಡ ನಮ್ಮ ಅಹಂಕಾರ ನಮ್ಮನ್ನೇ ಸುಡುತ್ತೆ ಅನ್ನೋದು ಈ ಕಥೆಯ ಸಾರಾಂಶ. ಇದು ಭಾಗವತ ಪುರಾಣದಲ್ಲಿ ಬರುತ್ತೆ. ಇದೇ ಥರ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ದೈವಿಕ ಕಥೆಗಳನ್ನ ತೊಗೊಂಬರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.